ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್. ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮ್ಮಲ್ಲಿ ಮೊದಲದಾಗಿ ವಿನಿಸ್ಕೊಳ್ತಾ, ಸ್ನೇಹಿತರೆ ಬಹುಶಃ ನೋಡ್ಬೋದು ನಾವಿವತ್ತೆಲ್ಲ ಇರೋದು ವಿಜಯಪುರದ ಗುಮ್ಮಟ ನಗರಿಯಾದಂಥ ಅತ್ನಿ ರೋಡ್ದಲ್ಲಿ ನಾವಿದ್ದೀವಿ. ಬಹುಶಃ ನಮ್ಮ ಹಿಂದ್ಗಡೆ ಕಾಣ್ತಿರುವಂಥ ಒಂದು ಬಾವಿ ನೋಡ್ಬೋದು, ಮುಂದ್ಗಡೆ ಕಾಣ್ತಿರುವಂಥ ಒಂದು ಖಬರ್ಸ್ಥಾನ್ ನೋಡ್ಬೋದು. ಏನಪ್ಪ ಇವತ್ತೆಲ್ಲ ಖಬರ್ಸ್ಥಾನದಲ್ಲಿ ಇದೀವಿ ಅಂದರೆ ಇಲ್ಲೇ ಇರೋದು ವಿಶೇಷವಾಗಿ. ಹೌದು ಸ್ನೇಹಿತರೆ, ಅಫ್ಜಲ್ ಖಾನ್ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ನಡುವೆ ನಡೆದಂಥ ಒಂದು ಭೀಕರ ಯುದ್ಧದಲ್ಲಿ ಅಫ್ಜಲ್ ಖಾನ್ ತನ್ನ ಸುಂದರವಾದ ಯುವತಿಯರನ್ನ, ಹೆಣ್ಣು ಮಕ್ಕಳನ್ನ, ಹೆಂಡತಿಯರನ್ನ ತಂದು ಇದೇ ಜಾಗದಲ್ಲಿ ಅವರನ್ನ ಕೊಲೆ ಮಾಡಿ ಅವರನ್ನ ಮಣ್ಣು ಮಾಡಿದ ಜಾಗ ಇದು ಸಾಟ್ ಖಬರ್. ಇದು ವಿಜಯಪುರದ ಆದಿಲ್ ಶಾಹಿ ಸಂಸ್ಥಾನದಲ್ಲಿ ಸರ್ದಾರನಾಗಿದ್ದಂಥ ಅಫ್ಜಲ್ ಖಾನ್ ಏನು ಮಾಡ್ತಾನಂದ್ರೆ, ಹೇಗಾದರೂ ಮಾಡಿ ಆ ಶಿವಾಜಿಯನ್ನು ತಂದು ನಿನ್ನ ಕಾಲಿಗೆ ಒಪ್ಪಿಸಿನಂತ ಮಾತು ಕೊಟ್ಟಿದ್ದು ಯಾರಂದ್ರೆ ಅಫ್ಜಲ್ ಖಾನ್. ಯಾರಿಗೆ ಮಾತು ಕೊಡ್ತಾನಂದ್ರೆ ಬಡಿಯಾ ಬೇಗಂ ಯಾರಂದ್ರೆ ಅಫ್ಜಲ್ ಖಾನನ ಯಾರು ಆದಿಲ್ ಶಾಹಿಯ ತಾಯಿ. ಒಂದು ತುಂಬಿದ ಸಭಾಂಗಣ ಕಾರ್ಯಕ್ರಮದಲ್ಲಿ ಅಫ್ಜಲ್ ಖಾನು ಎದ್ದು ನಿಂದಿರ್ತಾನೆ, ತಾಯಿ ನಾನು ಆ ಶಿವಾಜಿಯನ್ನು ತಂದು ನಿನಗೆ ಒಪ್ಪಿಸ್ತೀನಿ, ಹೇಗಾದರೂ ಮಾಡಿ. ಯಾಕಂದರೆ ಶಿವಾಜಿಯ ಒಂದು ಹೆಸರು, ಶಿವಾಜಿಯ ಒಂದು ರಾಜಕೀಯ ಇತಿಹಾಸದಲ್ಲಿ ಹೇಗಾಗಿರ್ತದಪ್ಪ ಅಂದರೆ, ಇಡೀ ಪ್ರದೇಶದಲ್ಲಿ ಆದಿಲ್ ಶಾಹಿಗೆ ಅಷ್ಟೊಂದು ಚಿತ್ರಹಿಂಸೆ ಕೊಡ್ತಿರುವಂಥ ವ್ಯಕ್ತಿ ಯಾರಂದರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು. ಹೀಗೆ ಶಿವಾಜಿಯ ಒಂದು ಇತಿಹಾಸ, ಶಿವಾಜಿ ಮತ್ತು ಅಫ್ಜಲ್ ಖಾನ್ ನಡುವೆ ಒಂದು ಬಹಳಷ್ಟು ದೊಡ್ಡ ಭೀಕರ ದುರಂತ ಅಂದರೆ ಅದು ತನ್ನ ಹೆಂಡತಿಯರನ್ನು ಅಫ್ಜಲ್ ಖಾನ್ ಏನು ಮಾಡ್ತಾನಂದರೆ ಎಲ್ಲ ಹೆಂಡತಿಯರನ್ನು ಇದೇ ಬಾವಿಯಲ್ಲಿ ತಳ್ಳಿ ಅವರನ್ನು ಕೊಲೆ ಮಾಡ್ತಾನೆ. ಕೊಲೆ ಮಾಡಿದಂಥವ್ರು ಎಲ್ಲ ಹೆಣಗಳ ರಾಶಿಯನ್ನು ತಂದು ಇದೇ ಜಾಗದಲ್ಲಿ ನೋಡ್ಬೋದು, 63 ಸಮಾಧಿಯ ಪ್ಲೇಸ್ ಇದೆ. ಇದೇ 63 ಜಾಗದಲ್ಲಿ ಅವರನ್ನು ಎಲ್ಲ ಕೊಲೆ ಮಾಡ್ತಾನೆ. ಇದಕ್ಕೆ ಸಾಟ್ ಖಬರ್ ಅಂತಾರೆ. ಇದು ಇರೋದು ವಿಜಯಪುರದ ಮಧ್ಯದ ಭಾಗದಲ್ಲಿ. ಎಲ್ಲ ನಾನು ಒಂದು ವಿಚಾರ ಹೇಳ್ತೀನಿ ನೋಡಿ, ಅಫ್ಜಲ್ ಖಾನ್ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ನಡುವೆ ಏನು ಯುದ್ಧ ನಡೆಯುತ್ತೆ, ಯುದ್ಧ ಬಹಳ ಘನಘೋರ ಒಂದು ದುರಂತದ ಯುದ್ಧ. ಯಾಕಂದರೆ ಹೇಗಾದರೂ ಮಾಡಿ ಆ ಶಿವಾಜಿಯನ್ನು ತಂದು ಒಪ್ಪಿಸ್ಬೇಕಂತೇಳಿ ಮನಸ್ಸನ್ನು ಇಟ್ಕೊಂಡಂಥ ಅಫ್ಜಲ್ ಖಾನ್ಗೆ ಅದು ಆಸೆ ನುಚ್ಚುನೂರಾಗುತ್ತೆ. ಯಾಕಂದರೆ ಆ ಯುದ್ಧದಲ್ಲಿ ಶಿವಾಜಿ ಮಹಾರಾಜರು ಗೆಲ್ತಾರೆ. ಮುಂದೆ ಹಿಂದವಿ ಸ್ವರಾಜ್ಯದ ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ರೀತಿಯಾಗಿ ಹೆಸರು ಬರ್ತದೆ ಅಂದರೆ ಸುಮಾರು 300 ಕೋಟಿಗಳನ್ನು ಗೆದ್ದಂಥ ಒಬ್ಬ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜರು. ಹೀಗೆ ಶಿವಾಜಿಯ ಇತಿಹಾಸ, ಶಿವಾಜಿ ಆಡಳಿತ ಹೇಗಾದರೂ ಮಾಡಿ ಅವರನ್ನ ಹೆಸರನ್ನು ಕೆಟ್ಟು ಮಾಡಬೇಕು, ಅವರ ಹೆಸರು ಹಾಳಾಗಬೇಕು, ಆ ಶಿವಾಜಿಯನ್ನು ಮುಗಿಸ್ಬೇಕಂತೇಳಿ ಒಂದು ಪ್ಲ್ಯಾನ್ ಇರುತ್ತೆ. ಆ ಪ್ಲ್ಯಾನ್ ಏನಾಗುತ್ತಪ್ಪ ಅಂದರೆ ಪ್ಲ್ಯಾನ್ ವಿಫಲ ಆಗುತ್ತೆ. ಅದೇ ಸಂದರ್ಭದಲ್ಲಿ ಅಫ್ಜಲ್ ಖಾನ್ ಏನು ಮಾಡ್ತಾನೆ, ಒಂದು ವೇಳೆ ಶಿವಾಜಿ ವಿರುದ್ಧ ನಾನೇನಾದರೂ ಸೋತ್ರೆ ನನ್ನ ಹೆಂಡತಿಯರು ಅನಾಥರಾಗ್ತಾರೆ, ನನ್ನ ಹೆಂಡತಿಯರು ಏನಾದರೂ ಬೇರೆದ ಜೊತೆ ಏನಾದರೂ ಆಗ್ಬೋದು. ಇಂಥ ದುರ್ಬುದ್ಧಿಯನ್ನು ಹೊಂದಿಕೊಂಡಂಥ ಅಫ್ಜಲ್ ಖಾನ್ ತನ್ನೆಲ್ಲ ಹೆಂಡತಿಯರನ್ನು ತಂದು ಇದೇ ಬಾವಿಯಲ್ಲಿ ಊತಾಕಿ ಅವರನ್ನು ಕೊಲೆ ಮಾಡಿ ಇದೇ ಜಾಗದಲ್ಲಿ ಅವರನ್ನು ಮಣ್ಣು ಮಾಡಿದಂಥ ಇತಿಹಾಸ ತಾವೆಲ್ಲ ನೋಡ್ಬೋದು. ಬಹುಶಃ ತಮಗೆಲ್ಲ ಈ ವಿಡಿಯೋದ ಬಗ್ಗೆ ತಮಗೆಲ್ಲ ಮಾಹಿತಿ ಗೊತ್ತಾಗಿರ್ಬೋದು ಸ್ನೇಹಿತರೆ. ಯಾರಾದರೂ ತಮ್ಮ ಅಭಿಪ್ರಾಯ ಕೂಡ ಏನಾದರೂ ಇದ್ದರೆ ನಮಗೆ ವಾಟ್ಸಪ್ ಮುಖಾಂತರ ಅಥವಾ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಬೇಕು. ಮತ್ತು ಮುಂದಿನ ಲೇಟೆಸ್ಟ್ ಅಪ್ಡೇಟ್ಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಾವೆಲ್ಲ ವಿನಿಸ್ಕೊಳ್ತಾನೆ.